ಎಂಗೇಜ್ಮೆಂಟ್ ಮಿಸ್ ಮಾಡ್ಕೊಂಡಿದ್ದು ನನಗೆ ಅರ್ಥ ಆಗುತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ ಮದುವೆ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಓಕೆ ಸರಿ. ಗುಡ್ ಮಾರ್ನಿಂಗ್ ಅಮ್ಮ. ಮಾರ್ನಿಂಗ್. ಆಫೀಸಿಗೆ ಹೋಗ್ಬಿಟ್ಟು ಬರ್ತೀನಮ್ಮ. ಆರ್ಯ, ಅಮ್ಮ ಆರ್ ಯು ಓಕೆ? ಐ ಆಮ್ ಫೈನ್ ಅಮ್ಮ. ನನ್ನ ಹತ್ರ ಏನಾದ್ರೂ ಹೇಳಬೇಕು ಅನ್ಸಿದ್ರೆ, ಅಂದ್ರೆ ನಿನ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಹೇಳ್ಬಿಡು ಆರ್ಯ. ಯಾವುದನ್ನು ಮುಚ್ಚಿಟ್ಕೊಳಕ್ ಹೋಗ್ಬೇಡ. ಒಂದೇ ಒಂದು ಮಾತನ್ನ ನಾನು ನಿಮ್ಮ ಹತ್ರ ಹೇಳ್ಕೋಬೇಕಮ್ಮ. ಏನು? ಅಮ್ಮ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದ್ಯೋ ಅದು ನನಗೆ ಗೊತ್ತಮ್ಮ. ಬೈ ಎನಿ ಚಾನ್ಸ್ ನಿನ್ಗೆ ಅವ್ರ ಹತ್ರ ಹೋಗ್ಬೇಕು ಅನ್ನಿಸ್ತಾ ಇದೆಯಾ? ಅಥವಾ ಅವರನ್ನೇ ಇಲ್ಲಿ ಕರ್ಕೊಂಡು ಬಂದು ಹೇಳು ಆರ್ಯ. ಅವ್ರ ಜೊತೆ ಇರಬೇಕು ಅಂತ ಅನ್ಸಿಲ್ವಾ ನಿಂಗೆ? ಶ್ರೀಕೃಷ್ಣ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಎಡವಿದ್ನಂತೆ. ನೋವಲ್ಲಿ ಅಮ್ಮ ಅಂತ ಕೂಗಿದ್ದಾನೆ. ಆಗ 3 ಜನ ಅಮ್ಮಂದಿರು ಬಂದಿದ್ದಾರೆ. ಯಾರ್ಯಾರು ಗೊತ್ತಾ? ದೇವಕಿ, ಯಶೋದ, ಮತ್ತೆ ಶ್ರೀಕೃಷ್ಣನ್ಗೆ ಹಾಲು ಕುಡಿಸ್ತಂತ ಪೂತನಿ. ತಾಯಿತನ ಅನ್ನೋದು ಹೆಂಗಸ್ರ ಗುಣ ಮಾತ್ರ ಅಲ್ಲ, ಪದಗಳಿಗೆ ಸಿಗದೇ ಇರುವಂತಹ ಭಾವನೆ ಅಂತ ನನಗೆ ಗೊತ್ತು. ಅವರೆಲ್ಲ ಶ್ರೀಕೃಷ್ಣನ್ಗೆ ಅಮ್ಮಂದಿರೇ ಆಗಿರಬಹುದು, ಆದರೆ ಅವನ ಪ್ರಕಾರ ಯಶೋಧನೆ ಅವನ ತಾಯಿ. ನನ್ನ ಯಶೋಧೆ ನೀವೇ ಅಮ್ಮ. ನಾನೀಗ ನಿಂತಿರೋ ಈ ಮನೆನೇ ನನ್ನ ಆಸ್ತಿ. ಆರ್ಯವರ್ಧನ್ ಇದೇ ನನ್ನ ಹೆಸರು, ನನ್ನ ಪರಿಚಯ, ನನ್ನ ಅಸ್ತಿತ್ವ. ನೀವೇ ನನ್ನ ತಾಯಿ ಅಮ್ಮ. ಇದೇ ನನ್ನ ಪಾಲಿನ ಸತ್ಯ, ಇದೇ ನಾನು ನಂಬಿರೋ ಸತ್ಯ. ಹಾಗಂತ ಆಗಿದ್ದೆಲ್ಲ ಆಗೇ ಇಲ್ಲ ಅಂತಲ್ಲ, ಹಿಂದೆ ನಡೆದಿದ್ದೆಲ್ಲ ನಡೆದೇ ಇಲ್ಲ ಅಂತಲ್ಲ. ಆದರೆ ಇವತ್ತೇನಿದೆಯೋ, ಈಗೇನಿದೆಯೋ ಅದೇ ಸತ್ಯ, ಅದೇ ಸತ್ಯ, ಅದೊಂದೇ ಸತ್ಯ, ಒಂದೇ ಸತ್ಯ. ನಡೆದಿದ್ದೆಲ್ಲ ನಾವು ಗೌರವಿಸೋಣ, ಸಾಧ್ಯವಾದರೆ ಅದನ್ನು ಮನ್ನಿಸಿ ಮುಂದಕ್ಕೆ ಹೋಗೋಣ. ಇದನ್ನ ನೀವೇ ನನಗೆ ಹೇಳಿಕೊಟ್ಟಿತ್ತು. ನನಗೆ ಈ ಮನೆ ಮಗ ಅಂತ ಪಟ್ಟ ಕೊಟ್ಟಿದ್ದೀರ. ನಾನು ಅದನ್ನು ಯಾವತ್ತೂ ತಪ್ಪಿಸಲ್ಲಮ್ಮ. ಅಮ್ಮ,
ಹರ್ಷ, ಮೀರಾ ಏನೇನು ಹೇಳ್ತಾಳೋ ಎಲ್ಲ ಆಪ್ಷನ್ಸು ಮೊದಲು ಕೇಳಿಸ್ಕೊಳ್ಳೋಣ. ಪ್ರೆಸೆಂಟೇಷನ್ ಸಮಯದಲ್ಲಿ ಯಾವುದೇ ಒಪಿನಿಯನ್ಗೆ ಬರೋದು ಬೇಡ. ಹೇಗಿದ್ರು ಡಿಸಿಷನ್ಸ್ ಕೊನೆಗೆ ನಾವೇ ಮಾಡೋದಲ್ವಾ? ಯಾ ಓಕೆ ಮ್ಯಾಮ್. ಮೋಮಿನ್ ಲಾ, ನೀವ್ ಏನೇ ಹೇಳದಿದ್ರು ಡೈರೆಕ್ಟ್ ಆಗಿ ನನ್ಗೆ ಹೇಳಿ. ಅಂದ್ರೆ ಹರ್ಷಂಗ್ ಹೇಳೋ ತರ ಎಲ್ಲ ನನಗೆ ಹೇಳ್ಬೇಡಿ. ಮೆಸೇಜ್ನ ನನ್ಗೆ ಡೈರೆಕ್ಟ್ ಆಗಿ ಕನ್ವೆ ಮಾಡಿ. ಮಾನ್ಸಿ, ನಾನು ಜನರಲ್ ಆಗೇ ಹೇಳ್ದೆ. ನೀನ್ ಯಾಕೆ ಹೀಗೆ ಅರ್ಥ ಮಾಡ್ಕೋತೀಯಾ? ಅಮ್ಮ ಅವ್ರು ಬಂದ್ರು ಅನ್ಸುತ್ತೆ. ಹಾ, ವೆಲ್ಕಮ್ ಪುಷ್ಪ ಅವರೇ, ಪ್ಲೀಸ್ ಕಮ್. ಸುಬ್ಬ ಅವರೇ ವೆಲ್ಕಮ್. ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಸುಬ್ಬು ಅವರೇ. ನಮಸ್ತೆ. ಯಾ ನಮಸ್ತೆ ಮಾ. ಸುಬ್ಬು ಅವರೇ ಬನ್ನಿ, ನಿಮ್ಮ ಸೀಟ್ ಅಲ್ಲಿ ನೋಡಿ. ಸರಿ ಸರ್. ಪುಷ್ಪ ಅವರೇ ನೀವು ಪಕ್ಕ ಹೇಳಿ. ಚೇರ್ಗೆಲ್ಲ ಹೆಸರಾಕ್ಬಿಟ್ಟಿದ್ದೀರಾ? ಅಕ್ಕ, ಸಿನಿಮಾಗಳಲ್ಲಿ ಅವಾರ್ಡ್ ಕೊಡುವಾಗ ಹಾಕ್ತಾರಲ್ಲ ಹಂಗಾಕಿದ್ದಾರೆ. ನನ್ನ ಚೇರು. ಐ ಆಮ್ ಸೋ ಸಾರಿ. ಅದು ನೀವು ಇಲ್ಲಿಗೆ ಬರ್ತಿದ್ದೀರಾ ಅನ್ನೋ ಯಾವ ಇನ್ಫಾರ್ಮೇಶನು ನಮಗಿರಲಿಲ್ಲ. ಅದಕ್ಕೆ ನಿಮ್ಮ ಹೆಸರು ಇನ್ಕ್ಲೂಡ್ ಆಗಿಲ್ಲ. ಬಟ್ ನಥಿಂಗ್ ಟು ವರಿ, ಯು ಕ್ಯಾನ್ ಸಿಟ್ ಹಿಯರ್. ಪ್ಲೀಸ್ ಕಮ್, ಪ್ಲೀಸ್. ಹಾಂ. ಅಮ್ಮ, ಹರ್ಷ ಸರ್, ಮಾನ್ಸಿ ಮ್ಯಾಮ್, ನೀವು ಎಲ್ಲ ಕೂತ್ಕೊಳ್ಳಿ. ಅನು ಪ್ಲೀಸ್. ಅದು ಆರ್ಯ ಸರ್ ಇನ್ನೂ ಬಂದಿಲ್ಲ. ಯಾ, ಹಿಲ್ ಬಿ ಹಿಯರ್ ಇನ್ ನೋ ಟೈಮ್. ಅಲ್ಲಿವರೆಗೂ ಕೂತಿರ್ಬೋದಲ್ಲ? ಏನಾನು? ಸಾರಿ ಅತ್ತಿಗೆ, ದಾದಾ ಬರ್ದೆ ನೀನ್ ಕೂರೋದೇ ಇಲ್ವಾ? ನಮ್ಮ ಹುಡುಗಿನೇ ಹಾಗೆ. ನಮ್ಮ ಪುಷ್ಪಕ್ಕ ಅಷ್ಟು ಸಭ್ಯತೆಯಿಂದ ಬೆಳೆಸಿದಾಳೆ. ಮಿರಜಿ, ಆರ್ಯ ಸರ್ ಬಂದು. ಹಲೋ. ಹಲೋ. ಹಾಯ್. ನಮಸ್ತೆ. ನಮಸ್ತೆ. ಸುಬ್ಬವ್ರೆ, ಪುಷ್ಪ ಅವರೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊದಲು ನಿನ್ ಹುಡುಗಿನ ಕೂರಕ್ ಹೇಳಪ್ಪ. ನೀನ್ ಬರ್ದೆ ಅವಳು ಕೂರೋದೇ ಇಲ್ಲ ಅಂತ ಹಠ. ಏನ್ ಸಖತ್ ಕೆಮಿಸ್ಟ್ರಿ ಅಲ್ಲ ಬರೋದು. ಐ ಮೀನ್ ಬೆಸ್ಟ್ ಕಪಲ್ಸ್. ಹರ್ಷ, ಐ ಮೀನ್ ನಮ್ಮಿಬ್ರು ಜೋಡಿ ಬಿಟ್ರೆ ಇವರು ಬೆಸ್ಟ್ ಕಪಲ್ಸ್. ಮಿರಾಜಿ, ಶುರು ಮಾಡಿ. ಶೋರ್, ಪ್ಲೀಸ್. Welcome everybody, and once again a special welcome to Arya sir and Anu. ಯೂಶಲಿ ನಮ್ಮ ವರ್ಧನ್ ಕಂಪನಿಯಲ್ಲಿ ಯಾವುದೇ ಇವೆಂಟ್ ಮಾಡಿದ್ರು ಅಥವಾ ಯಾವುದೇ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರು ಹೀಗೆ ಎಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಒಪಿನಿಯನ್ನು ಕಲೆಕ್ಟ್ ಮಾಡಿ ಒಂದು ಕನ್ಕ್ಲೂಸಿವ್ ಡಿಸಿಷನ್ಗೆ ಬರ್ತೀವಿ. ಬಿಸ್ನೆಸ್ ವಿಚಾರದಲ್ಲೇ ನಾವೆಲ್ಲರೂ ಇಷ್ಟೊಂದು ಕಾಳಜಿ ವಹಿಸುವಾಗ ಇದು ನಮ್ಮ ಬಾಸ್ ದ ಒನ್ ಆ್ಯಂಡ್ ಓನ್ಲಿ ಆರ್ಯವರ್ಧನ್ ಅವರ ಮದುವೆ. ಇದರಲ್ಲಿ ನಾವೆಲ್ಲ ಎಷ್ಟು ಕಾಳಜಿ ವಹಿಸಿದ್ರೂ ಕಮ್ಮಿನೇ. ಯಾ, ಸೊ ಇವತ್ತು ನಿಮ್ಮೆಲ್ಲರೂ ಇಲ್ಲಿ ಕರೆದಿರೋಂಥ ಉದ್ದೇಶ ಏನು ಅಂತಂದರೆ ಈ ಮದುವೆ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡೋದಕ್ಕೆ. ನಾವು ಚೂಸ್ ಮಾಡಿರೋಂಥ ಆಪ್ಷನ್ಸ್, ವೆನ್ಯೂ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಒಂದನ್ನು ಡಿಸೈಡ್ ಮಾಡೋದಕ್ಕೋಸ್ಕರ ಅಂತ. ಓಕೆ? ಯಾರಿಗೆ ಸಿಗುತ್ತೆ ಇಂಥ ಚಾನ್ಸು?
ಹುಟ್ಟಬೇಕಾದ್ರೆ ಅವಳಿ ಜವಳಿಯಾಗಿ ಹುಟ್ಟಬೇಕಿತ್ತೋ ಏನೋ, ಅದಕ್ಕೆ ಎಲ್ಲ ಡಬಲ್ಲು. ಯಾರ ಬಗ್ಗೆ ಹೇಳ್ತಿದ್ಯಣ್ಣ? ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಇನ್ಯಾರ ಬಗ್ಗೆ ಮಾತಾಡ್ತೀನಿ? ಸಿರಿಮನೆ ಕುಟುಂಬದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸುಬ್ಬಣ್ಣನ ಮಗಳಿಗೆ ಎಲ್ಲಾನು ಡಬಲ್ಲೇ ರಜನಿ. ಡಬಲ್ ವಯಸ್ಸಾಗಿರೋ ಗಂಡ, ಡಬಲ್ ಅತ್ತೆಯಂದಿರು, ಎರಡನೇ ಹೆಂಡತಿಯಾಗಿ ಹೋಗೋ ಯೋಗ ಬೇರೆ. ಅವಳು ಹುಟ್ಟುವಾಗಲೇ ಎಲ್ಲ ಡಬಲ್ಲೇ ಇರಬೇಕು ರಜನಿ. ಸುಬ್ಬಣ್ಣನ ಹೋಗಿ ಒಂದ್ಸಾರಿ ಕೇಳಲ್ಲ? ಅಯ್ಯೋ ನೀನೊಳ್ಳೆ ಬಿಡಣ್ಣ. ಬಿಟ್ಟಿದ್ದಕ್ಕೆ ಅಲ್ವಾ ಇವಳು ಅವನನ್ನ ಮದುವೆ ಆಗ್ತಾ ಇರೋದು. ಆವತ್ತೇ ನನ್ನ ಮಗನ ಜೊತೆಗೆ 3 ಗಂಟೆ ಹಾಕಿ ಬಿಟ್ಟಿದ್ರೆ ಇಷ್ಟೊತ್ತಿಗೆ ವಠಾರದಲ್ಲಿ ಒಂದು ಕೂಸು ಆಡ್ತಿತ್ತು. ಅಣ್ಣ, ಅಲ್ಲಿ ಆಡ್ತಿರೋರೆಲ್ಲರೂ ಕೂಸ್ಗಳ ತರಾನೇ ಆಡ್ತಿದ್ದಾರೆ. ಮೊದಲು ನಾವು ನಮ್ಮ ಮನೆ ಬಗ್ಗೆ ಯೋಚನೆ ಮಾಡೋಣ, ಆಮೇಲೆ ಆ ಸಿರಿಮನೆ ಅವ್ರ ಬಗ್ಗೆ. ನಮ್ಮ ಮನೇಲಿ ಏನ್ ತೊಂದ್ರೆ ಯೋಚನೆ ಮಾಡೋದಕ್ಕೆ? ಅಣ್ಣ, ಅನ್ನೋ ಅಷ್ಟೇ ವಯಸ್ಸಿನ ಮಗಳು ನನಗೂ ಇದ್ದಾಳೆ. ಮಗಳಿದ್ದಾಳೆ, ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾಳೆ. ಅವ್ರ ಮನೆ ಬಗ್ಗೆ ಮಾತಾಡಿದ್ರೆ ಕೂಗಾಡ್ಕೊಂಡು ಬರ್ತಿದ್ಲಲ್ಲ, ಈಗ ಬುದ್ಧಿ ಬಂದಿದ್ಯಾ? ಹಾ, ಬುದ್ಧಿ ಬಂದಿದೆ. ಅದೇನೋ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ತಿಳ್ಕೊಳ್ಳೋ ಅಷ್ಟು. ಏನು ನನ್ನೇ ನಾಯಿ ಅಂತಿದ್ಯಾ? ಜಗದ 2 ಬಿಟ್ಟ ಅಂದ್ರೆ ನೀವ್ ಹಂಗ ಅನ್ಕೊಂಡ್ರೆ ನಾನೇನು ಮಾಡಕ್ ಆಗಲ್ಲ ಮಾವ. ಓಹೋ ಕೊಬ್ಬು ನೋಡಿದ್ಯಾ ರಜನಿ? ಇದಕ್ಕೆ ನಾನು ಹೇಳ್ತಾ ಇರೋದು, ಮೊದಲು ಇವಳ ಬಗ್ಗೆ ಯೋಚಿಸೋಣ ಅಂತ. ಇನ್ನು ಯೋಚನೆ ಮಾಡೋದೇನಿಲ್ಲ, ಎಳ್ಕೊಂಡು ಹೋಗಿ ಮದ್ವೆ ಮಾಡಿಸೋದೆ. ಎಳ್ಕೊಂಡು ಗಿಲ್ಕೊಂಡು ಅಂದ್ರೆ ಚೆನ್ನಾಗಿರಲ್ಲ ಮಾವ. ಏನು? ಓಹೋ ದೇವಲೋಕ ಹಾಳಾಗಲ್ಲ ಅಂದೆ, ಹಾಗೆ ಕೂರ್ಬೇಕಿತ್ತು. ಯಾಕೆ ಕಿರ್ಚಾಡ್ತಾ ಇದೀಯಾ? ಏಯ್ ಸುಮ್ನಿರೆ ಅಣ್ಣ, ಆದಷ್ಟು ಬೇಗ ಇವಳಿಗೆ ಮದ್ವೆ ಮಾಡ್ಬಿಡ್ಬೇಕು. ಅಮ್ಮ, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ಮೊದಲು ನಾನು ಸಂಪಾದನೆ ಮಾಡಬೇಕು, ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅಂತ, ಆಮೇಲೆ ಇದೆಲ್ಲ. ಇವಳು ಕಾಲ್ ಮೇಲೆ ನಿಲ್ಲೋಷ್ಟರಲ್ಲಿ ಕಾಲನೇ ಮೀರೋಗಿರತ್ತೆ, ಆಮೇಲೆ ಯಾವ ಹುಡುಗನೂ ಸಿಗಲ್ಲ. ರಜನಿ, ನೀನುಂಟು, ನಿನ್ನ ಮಗಳುಂಟು, ಹೇಗೆ ಒಪ್ಪಿಸ್ತೀಯೋ ಒಪ್ಪಿಸ್ಕೊ. ಅವಳು ಹೂ ಅನ್ನೋ ತನಕ ಮದುವೆ ವಿಷಯ ಎತ್ತಬೇಡ. ಏಯ್ ಯಾಕೆ ಹೀಗೆ ಮಾಡ್ತೀಯಾ? ಅಮ್ಮ, ನೀನ್ ಇವಾಗ ಈ ಮಾತನ್ನ ಬಿಟ್ಬಿಡು. ನೀನ್ ಹೇಗೆ ಇವಾಗ ಪ್ರತಿಯೊಂದು ಮಾತಕ್ಕೂ ಮಾವನ್ ಕಾಯ್ಕೊಂಡು ಕೂತಿರ್ತೀಯೋ, ನನ್ಗಿಂತ ಲೈಫ್ ಬೇಕಾಗಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ. ನೀನ್ ನೋಡಿರೋ ಸಂಬಂಧ ನನ್ಗೆ ಒಪ್ಕೆ, ಹುಡುಗನೂ ಒಪ್ಕೆ. ಹಾಗಂತ ಜೀವನ ಪೂರ್ತಿ ನನ್ನ ಸ್ವತಂತ್ರನ ಬಲಿ ಕೊಟ್ಟು ಬದುಕಕ್ ನನ್ಗಿಷ್ಟ ಇಲ್ಲ ಅಮ್ಮ. ನನ್ಗೆ ಸ್ವಲ್ಪ ಟೈಮ್ ಬೇಕು. ನನ್ನ ಲೈಫ್ ವಿಷಯದಲ್ಲಿ ನೀನ್ ಅವಸರ ಮಾಡಬೇಡ ಪ್ಲೀಸ್. ಈಗಿನ ಕಾಲದ ಹುಡುಗಿರ್ ಮನಸ್ಥಿತಿನೇ ಅರ್ಥ ಆಗಲ್ಲ. ಹಲೋ, ನಮ್ಮ ಆಫೀಸಲ್ಲಿ ಸಂದರ್ಶನಕ್ಕೆ ಬಂದಿರೋ ಹುಡುಗರ ಥರ ಯಾಕೆ ಗಾಬರಿಲಿದೆಯಾ? ಇಂಟರ್ವ್ಯೂಗೆ ಬಂದವ್ರ ಹತ್ರ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತೀಯಾ ಅಂತ ಕೇಳ್ದಂಗಿತ್ತು ಸರ್. ಅಂದರೆ ಸಾರಿ, ರಾಂಗ್ ಎಕ್ಸಾಂಪಲ್. ಇಷ್ಟೆಲ್ಲ ಖರ್ಚು, ವೆನ್ಯೂ, ಅಪ್ಪ. ಯಾಕನೋ ನಿನಗೆ ಅರೇಂಜ್ಮೆಂಟ್ಸ್ ಎಲ್ಲ ಇಷ್ಟ ಆಗಿಲ್ವಾ? ಇದನ್ನ ಯಾರಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅವರು ಕಣ್ಣು ಕಾಣಲ್ಲ ಅಥವಾ ತಲೆ ಕೆಟ್ಟಿದೆ ಅಂತಾನೆ ಅರ್ಥ. ನನ್ನ ಮುದ್ದುಗೆ ಎರಡೂ ಸರಿಯಾಗಿದೆ ಅಂದರೆ ಇಷ್ಟ ಆಗಿದೆ ಅಂತಾಯ್ತು ಅಲ್ವಾ? ಇದು ಇಷ್ಟದ ಪ್ರಶ್ನೆ ಅಲ್ಲ ಸರ್. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಇದೆಲ್ಲ ತುಂಬಾನೇ ಹೊಸದು. ಏನು ನಿನ್ನ ಮಾತಿನ ಅರ್ಥ? ನನಗೆ ಈಗಾಗಲೇ ಒಂದು ಮದುವೆ ಆಗಿದೆ, ಅದರ ಅನುಭವ ನನಗಿದೆ, ನಿನಗಿಲ್ಲ ಅಂತನಾ? ಅಯ್ಯೋ, ನೀವು ಆ ಥರ ಅರ್ಥ ಮಾಡ್ಕೊಂಡ್ರಾ? ನಾನು ಹೇಳಿದ್ದು ಅರ್ಥ ಆಯ್ತಮ್ಮ. ಈ ಆಡಂಬರ ಅದ್ಧೂರಿ ತಯಾರಿಗೆಲ್ಲ ನಿನಗೆ ಪ್ರತಿಕ್ರಿಯಿಸೋದಕ್ಕೆ ಗೊತ್ತಾಗ್ತಿಲ್ಲ ಅಲ್ವಾ? ಗೊತ್ತಾಗ್ತಿಲ್ಲ ಅಂದಮೇಲೆ ಪ್ರತಿಕ್ರಿಯಿಸ್ಬೇಡ. ಎಲ್ಲದಕ್ಕೂ ಪ್ರತಿಕ್ರಿಯಿಸಲೇಬೇಕು ಅಂತ ಏನಿಲ್ವ. ಇದು ಹೊಸ ಆರಂಭ. ಹೊಸ ಆರಂಭ ಅಂದ ತಕ್ಷಣ ಅದರದೇ ಆದಂಥ ಆತಂಕ, ಭಯ ಇದ್ದೇ ಇರುತ್ತೆ. ನಿನಗೆ ಖುಷಿ ಇದೆ ತಾನೆ? ಖುಷಿ ಏನೋ ಇದೆ, ಆದರೆ ಅಪ್ಪ. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ನೀನು ಖುಷಿ ತಾನೆ? ಹಾಗಾದ್ರೆ ಆಯ್ತು. ಇದೇ ಖುಷಿಯಿಂದ ನಮ್ಮ ಬದುಕನ್ನ ಸ್ವಾಗತಿಸೋಣ.
ಎಕ್ಸ್ಕ್ಯೂಸ್ ಮೀ ಸರ್. ಹೇಳಪ್ಪ ಆಪ್ತ ಮಿತ್ರ. ಏನೋ ಮದುಮಗ ಆಗಿ ಮತ್ತೆ ಈ ಕೆಲಸ ಮಾಡ್ಕೊಂಡು ಕೂತಿದ್ಯಲ್ಲ, ಬಿಡು. ಇದನ್ನೀಗ ಮಾಡೋಕೆ ಸಾವಿರಾರು ಜನ ಇದ್ದಾರೆ, ನೀನು ಮಾಡಬೇಕಾಗಿಲ್ಲ. 25 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಕೂತಿದೀಯಲ್ಲ, ಸಾಕು ಬಿಡು. ಅದೇನದು ಕೈಲಿ? ಇದು ಹೂವು ಮತ್ತೆ ಪ್ರಸಾದ. ಇದನ್ನ ಭದ್ರವಾಗಿ ಜೇಬಲ್ಲಿ ಇಟ್ಕೊ. ಹೀಗೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಕಣೋ. ಎಲ್ಲೂ ಸಾಂಗವಾಗಿ, ಶಾಂತವಾಗಿ, ಸುಸೂತ್ರವಾಗಿ ಸಾಕ್ತಿದೆ. ನಾನು ಪೀರ್ ಬಾಬಾ ಹತ್ರ ಹೋಗಿದ್ದೆ. ಏನಂದ್ರು ನಿನ್ನ ಪೀರ್ ಬಾಬಾ? ಅವ್ರ ಬಗ್ಗೆ ತಮಾಷೆ ಮಾಡಬೇಡ್ವೋ, ತುಂಬಾ ಪವರ್ಫುಲ್ಲು. ಸರಿ, ಏನ್ ಹೇಳಿದ್ರು ಹೇಳು. ಮದುವೆ ಸುದ್ದಿ ಮುಟ್ಸಕ್ ಹೋಗಿದ್ದೆ. ಬಾಬಾ ಏನಂದ ಗೊತ್ತಾ? ಇದು ದೈವ ಪ್ರೇರಿತ, ದೈವ ನಿರ್ಧರಿತ ಅಂತ ಹೇಳ್ಬಿಟ್ಟ. ಇದಕ್ಕಿಂತ ಇನ್ನೇನ್ ಬೇಕು ನಿನ್ ಮದುವೆಗೆ? ನನ್ನ ಮದುವೆ ಅಂತ ನೀನ್ ಸಡಗರ ಪಡ್ತಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ ಕಣೋ. ವರನ ದಿಬ್ಬಣದ ಜೊತೆ ನಿನ್ನ ಡೊಳ್ಳು ಕುಣಿತ ನೋಡೋ ಘಳಿಗೆ ಹತ್ರ ಬಂತು ಅಂತಾಯ್ತು ಅಲ್ವಾ? ಕುಣಿಯೋದೆ ಮತ್ತೆ. ನೋಡ್ತಾ ಇರು, ನಿನ್ನ ಮದುವೆಗೆ ನಾನೆಂತ ನಾಟ್ಯ ಭಯಂಕರ ಅಂತ ತೋರಿಸ್ತೀನಿ. ಅದ್ ಹೇಗ್ ಮಾಡ್ದೆ ಇನ್ನೊಂದ್ಸಲ ತೋರಿಸು. ಅನು, ಇನ್ನೂ ಆಫೀಸಿಗೆ ಹೋಗ್ಬೇಕಾ? ಅಲ್ಲ, ಮದುವೆ ಗೊತ್ತಾದ್ಮೇಲೂ ಇನ್ನೂ ಆಫೀಸಲ್ಲಿ ಏನ್ ಕೆಲಸ ಇರುತ್ತೆ? ಅದು ಬೇರೆ ಇದು ಬೇರೆ ಚಿಕ್ಕಿ. ಮದುವೆಗೂ ಆಫೀಸ್ ಕೆಲ್ಸಕ್ಕೂ ಏನ್ ಸಂಬಂಧ? ನಾನ್ ಬೇರೆ ಆಫೀಸಲ್ಲಿ ಕೆಲಸ ಮಾಡಿದ್ರು ಹೋಗ್ಲೇಬೇಕಿತ್ತಲ್ವಾ? ಅದೇ ಕೆಲಸ ಇಲ್ಲಿ ಮಾಡ್ತಿದ್ದೀನಿ ಅಷ್ಟೇ. ಹಾಗಲ್ಲ ಅನು, ಮದುವೆ ಬೇರೆ ಹತ್ರ ಬಂತು, ಒಡವೆ ಗಿಡವೆ ಎಲ್ಲ ಪರ್ಚೇಸ್ ಮಾಡೋದಿದೆ. ಅಂಥದ್ರಲ್ಲಿ ಎಲ್ಲವನ್ನು ಕೊನೆ ಮೂಮೆಂಟ್ ಅಲ್ಲಿ ಇಟ್ಕೊಂಡ್ರೆ ಪ್ರಾಬ್ಲಮ್ ಆಗಲ್ವಾ? ಹಲೋ ಮ್ಯಾಮ್, ಹೇಳಿ. ಹಲೋ, ಯಾನು ಮಂಗಳಸೂತ್ರ ಡಿಸೈನ್ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ನನ್ನ ಹತ್ರನಾ? ನಾನು ಇನ್ನೇನು ಆಫೀಸ್ಗೆ ಹೊರಟೆ ಮ್ಯಾಮ್, ಅಲ್ಲೇ ಬಂದು ಮಾತಾಡ್ತೀನಿ. ನೋ, ನಾನು ನಿಮ್ಮನೆಗೆ ಬರ್ತಿದ್ದೀನಿ. ಯು ಸ್ಟೇ ದೇರ್. ನೀವೇ ಬರ್ತೀರಾ? ಅಲ್ಲ, ಯಾ, ಬಿಕಾಸ್ ಅಲ್ಲಂದ್ರೆ ನಿಮ್ಮ ಅಪ್ಪ ಅಮ್ಮನೂ ಇರ್ತಾರಲ್ವಾ. ಆಮೇಲೆ ಅವ್ರ ಚಾಯ್ಸ್ ಬೇರೆ ಏನಾದರೂ ಆಗಿದ್ರೆ, ಸೊ ಅಲ್ಲೇ ಕೂತು ಎಲ್ಲರೂ ಡಿಸ್ಕಸ್ ಮಾಡಿ ಒಂದು ಡಿಸೈನ್ನ ಫೈನಲ್ ಮಾಡಿಬಿಡೋಣ. ದಟ್ ವಿಲ್ ಬಿ ಬೆಟರ್. ಹಲೋ ಅನು. ಎಸ್ ಮ್ಯಾಮ್, ಬನ್ನಿ. ಅನು, ನಿನಗಿದು ಇಷ್ಟ ಆಗಲ್ಲ ಅನ್ನೋದು ನನಗೂ ಗೊತ್ತು. ಬಟ್ ಇದು ಆರ್ಯ ಸರ್ ನನಗೆ ಕೊಟ್ಟಿರೋಂಥ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾನು ಅವ್ರಿಗೋಸ್ಕರ ಮಾಡ್ತಿದ್ದೀನಿ. ಆ್ಯಂಡ್ ಐ ಕಾನ್ ಸೇ ನೋ ಟು ಹಿಮ್. ಸೊ ಪ್ಲೀಸ್ ಡೋಂಟ್ ಗೆಟ್ ಮೀ ರಾಂಗ್. ಐ ಆಮ್ ಡೂಯಿಂಗ್ ದಿಸ್ ಫಾರ್ ಆರ್ಯ ಸರ್. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಏನಂತನೋ? ಅಮ್ಮ, ಮಂಗಳಸೂತ್ರದ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಮೀರಾ ಮ್ಯಾಮ್ ಇಲ್ಲಿಗೆ ಬರ್ತಿದಾರಂತೆ. ಏನು? ಮಂಗಳಸೂತ್ರದ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಅವ್ರು ಇಲ್ಲಿಗೆ ಬರ್ತಾರಾ? ಏನಕ್ಕ ಇದು? ಕರಿಮಣಿನೂ ಅವ್ರ ಆಫೀಸ್ ಕಡೆಯಿಂದಾನೆ ಅರೇಂಜ್ ಮಾಡ್ತಾರ? ಅಬ್ಬಾ, ಇಂಥ ಮದುವೆ ನಾನು ಎಲ್ಲೂ ನೋಡಿಲ್ಲಪ್ಪ. ಬೇಡ, ಇದು ಕಾರ್ಪೊರೇಟ್ ಕಲ್ಯಾಣ, ಹೊಸ ಟ್ರೆಂಡ್. ನಿನಗಿವೆಲ್ಲ ಅರ್ಥ ಆಗಲ್ಲ. ನಿಜವಾಗ್ಲೂ ನೀವು ಹೇಳ್ದಂಗೆ ಹೊಸ ಟ್ರೆಂಡ್ ಹಳೆ ಟ್ರೆಂಡ್ ಅರ್ಥ ಅಂತೂ ಆಗ್ತಿಲ್ಲ.
ಇದು ಚೆನ್ನಾಗಿದೆ ಅಲ್ವಾ? ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿದ್ರಿ. ಹೇಳಿದ್ದೆ, ಆದರೆ ಯಾಕೋ ಏನೋ ಗೊತ್ತಿಲ್ಲ, ಥಟ್ ಅಂತ ಸೆಳೀತು. ಆಯ್ಕೆ ಮಾಡೋದು ಬಿಡೋದು ನಿನಗೆ ಬಿಟ್ಟಿತ್ತು. ನಮ್ಮವ್ರು ಹೇಳದ್ಮೇಲೆ ಬೇಕಾ ಬೇಡವಾ ಅನ್ನೋ ಪ್ರಶ್ನೆನೇ ಇಲ್ಲ. ಇದನ್ನ ಬಿಲ್ ಮಾಡಿ. ಅರೆ ಅಷ್ಟೇನಾ? ಸರಿ, ನಿನಗಾಯ್ತು, ನನಗೆ ನಿಮ್ಗೆ ಯಾಕೆ? ಅರೆ ಇದು ಮೋಸ ಅಪ್ಪ. ಹೆಂಗಸರು ಮಾತ್ರ ಮದುವೆ ಆಗಿದೆ ಅನ್ನೋ ಗುರುತಿಗೆ ಕರಿಮಣಿ ಹಾಕೋತೀರ. ನಾವೇನು ತಪ್ಪು ಮಾಡಿದ್ವಿ? ಸರ್, ಹೆಂಗಸರು ಕೇಳೋ ಪ್ರಶ್ನೆನ ನೀವು ನನಗೆ ಕೇಳ್ತಿದ್ದೀರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೂ ಏನಾದರೂ ಬೇಕೇ ಬೇಕು. ಏನು ತಗೊಳ್ಳಿ? ಬ್ರೇಸ್ಲೆಟ್. ಬ್ರೇಸ್ಲೆಟ್ ತಗೋ. ಬ್ರೇಸ್ಲೆಟ್ನ ನೀನೇ ಆಯ್ಕೆ ಮಾಡು. ನೀನು ಹೇಗೆ ಕರಿಮಣಿನ ಭದ್ರವಾಗಿ ಗೌರವದಿಂದ ಧರಿಸ್ತೀಯೋ, ನಾನು ಹಾಗೆ ಧರಿಸ್ತೀನಿ. ಸರ್, ಆದರೆ ಒಂದು ಕಂಡೀಷನ್. ಏನು? ಈ ಬ್ರೇಸ್ಲೆಟ್ನ ನಾನು ನಿಮಗೆ ಕೊಡಿಸ್ತೀನಿ. ಆಫ್ಕೋರ್ಸ್. ಅಂದರೆ ನನ್ನ ಸಂಬಳದಿಂದ. ನೀವು ನೋ ಅನ್ನೋ ಹಾಗೆ ಇಲ್ಲ ಸರ್, ನೀವು ತಗೋಬೇಕು ಅಷ್ಟೇ. ಅಲ್ಲ, ಹಾಗಲ್ಲ. ಆದರೆ ಬ್ರೇಸ್ಲೆಟ್ ಬೇಡ, ಯಾವುದಾದ್ರೂ ಚಿಕ್ಕದೇನಾದರೂ. ನೋ, ನೀವು ಬ್ರೇಸ್ಲೆಟ್ ತೋರಿಸಿ. ಇದನ್ನೇ ಬಿಲ್ ಮಾಡಿ. ಥ್ಯಾಂಕ್ ಯು. ಇಂಥ ಅವಮಾನ ನಮಗೆ ಯಾವತ್ತೂ ಆಗಿರ್ಲಿಲ್ಲ ರೀ. ದೊಡ್ಡ ಮನುಷ್ಯನ ಸರಿ, ಆದ್ರೆ ಬಂದವ್ರು ನೋಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಅದ್ಯಾವ ದೊಡ್ಡತನ? ನಮ್ಮನ್ನ ಇವತ್ತು ಆಫೀಸಲ್ಲಿ ನಾಯಿ ತರ ಕಾಯಿಸಿದ್ರು. ಹೆಣ್ಣಿನ ಕಡೆಯವ್ರನ್ನ ಹೀಗೆ ಕಾಲ್ ಕಸ್ತಾಗಿ ನೋಡೋದ. ಮೊನ್ನೆ ನೋಡಿದ್ರೆ ವಿಡಿಯೋ ಫೋಟೋ ಅಂತ ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ರು. ಇವತ್ತು ಚಿನ್ನ ತಗೊಳಕ್ ಹೋದ್ರೆ ಕಾಯಿಸಿ ಕಳ್ಸಿದ್ರು. ಚಿನ್ನ ಚೂರಿ ತಗೊಂಡು ಎದಕ್ಕೆ ಚುಚ್ಕೊಂಡಂಗಿದೆ ರೀ. ಸರಿಯಾಗಿ ಹೇಳಿದೆ ವೀಣಾ. ನಮ್ ಸುಬ್ಬಣ್ಣನ್ಗೆ ಶ್ರೀಮಂತರ ಮನೆ ಸಂಬಂಧ ಬೆಳೆಸೋ ವಿಚಾರದಲ್ಲಿ ಕೊಂಡೆ ಕುರುಡಾಗೋಗಿದೆ. ಸಮಾಧಾನ ಮಾಡ್ಕೋ ಸುಬ್ಬು. ಈ ತರ ನಾ ಮಾತಾಡೋದು ನೀವು. ಮೊದ್ಲೇ ಸುಬ್ಬುಗೆ ಹಾರ್ಟ್ ಕಂಡೀಷನ್ ಇದೆ. ನಾವೇನಕ್ಕ ಮಾತಾಡಿದ್ವಿ? ಇಲ್ದೇ ಇರೋದನ್ನ ಏನಾದ್ರೂ ಹೇಳಿದ್ವಾ? ಅಲ್ಲಿ ಎಂತ ಅವಮಾನ ಆಯ್ತು ಅಂತ ತಾನೇ ಹೇಳಿದ್ವಿ. ಅದನ್ನು ಹೇಳ್ಬಾರ್ದಾ? ಸಣ್ಣ ಪುಟ್ಟ ವಿಷಯನು ಬೇಕಂತಾನೆ ದೊಡ್ಡದ್ ಮಾಡಿದ್ರೆ ಎಲ್ಲ ಕಡೆನೂ ಅವಮಾನನೇ ಕಾಣಿಸುತ್ತೆ. ಮನೆ ಮಗಳು ಮದ್ವೆಗೆ ಬಂದಿದ್ದೀರಾ, ಇಷ್ಟು ಕಹಿಯಾಗಿ ಮಾತಾಡಿದ್ರೆ ಹೇಗೆ? ನೋಡಿದ್ರೇನ್ರಿ, ನಾವೇ ಕಹಿ ಅಂತೆ. ಅದಕ್ಕೆ ನಿಮ್ಮ ಮಾತು ಯಾಕೋ ನನಗೆ ಸರಿ ಅನಿಸಿಲ್ಲ. ಏನ್ ಸಣ್ಣ ಪುಟ್ಟ ವಿಚಾರನೆಲ್ಲ ನಾವು ದೊಡ್ಡದು ಮಾಡ್ತಿದೀವಾ? ಅಂದ್ರೆ ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಏನು ಅವಮಾನ ಆದ್ರೂ ನಾವು ತಡ್ಕೊಂಡು ಸುಮ್ಮನೆ ಇರ್ಬೇಕಾ? ಮಾತಾಡ್ಬೇಡ, ಸುಮ್ಮನಿರೋ ಅಣ್ಣ. ಈ ತರ ಎಲ್ಲ ಗದ್ರಕ್ಕೆ ನಾನೇ 4ನೇ ಕ್ಲಾಸ್ ಗಣೇಶ ಅಲ್ಲ ಈಗ. ನೋಡಿದ್ರಲ್ಲ ನಮ್ಗೆ ಈ ಮನೆಯಲ್ಲಿ ಎಂತ ಮರ್ಯಾದೆ ಸಿಕ್ತು ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವ್ ಈ ಮನೇಲಿ ಇರ್ಬೇಕಾ? ನಡೀರಿ ಹೋಗೋಣ.